ಆದರೆ ಈಗ ನೋಬೆಲ್ ಶಾಂತಿ ಕೊಡುವಂತಹ ಪ್ರಶಸ್ತಿ ಕೊಡುವಂತಹ ಸಮಿತಿ ಏನಿತ್ತು ಇವ್ರನ್ನ ಪರಿಗಣಿಸೇ ಇಲ್ಲ. ವೆನೆಜುವೆಲಾದ ವಿಪಕ್ಷ ನಾಯಕಿ ಮರಿಯಾ ಅವರನ್ನ ಕನ್ಸಿಡರ್ ಮಾಡಲಾಗಿದೆ. ವೆನೆಜುವೆಲಾ ಪ್ರಜಾಪ್ರಭುತ್ವದ ಹೋರಾಟಗಾರ್ತಿಯವರು, ಉದ್ಯಮಿ, ಸರ್ವಾಧಿಕಾರಿ ವಿರೋಧಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ರು ಮಚಾಡೋ ಅವರು. ಅವರ ಹೋರಾಟಗಳನ್ನ ಪರಿಗಣಿಸಿ ಈ ಪ್ರಶಸ್ತಿಯನ್ನ ಅವರಿಗೆ ಸಲ್ಲಬೇಕು ಅಂತ ನಿರ್ಧರಿಸಿ ಅವರಿಗೆ ಪ್ರಶಸ್ತಿಯನ್ನ ಕೊಡಲಾಗಿದೆ. ಸದ್ಯ ಇವರ ಸಾಧನೆಗಳೇನು, ಇವರ ಹೋರಾಟಗಳೇನು, ಹೋರಾಟಗಳಿಂದಾಗಿ ಜನರಿಗೆ ಆಗಿರ್ತಕ್ಕಂತಹ ಪ್ರಯೋಜನಗಳೇನು ಮತ್ತು ಅದನ್ನ ಅವರು ಯಾವ ಕಾರಣಕ್ಕಾಗಿ ಆ ಹೋರಾಟವನ್ನ ಮಾಡಿದ್ರು, ಅದರಲ್ಲಿ ಏನಾದರೂ ಸ್ವಾರ್ಥ ಇತ್ತಾ, ಇದೆಲ್ಲವನ್ನು ಕೂಡ ಗಮನಿಸಲಾಗಿದೆ. ವೆನೆಜುವೆಲಾದ ಹೋರಾಟಗಾರ್ತಿ ಮರಿಯಾ ಮಚಾಡೋ ಅವರಿಗೆ ನೋಬೆಲ್ ಶಾಂತಿ ಪಾರಿತೋಷಕ ಲಭಿಸಿದೆ. ಉಕ್ಕಿನ ಮಹಿಳೆ ಅಂತಲೇ ಅವರು ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ. ವೆನೆಜುವೆಲಾದ ಉಕ್ಕಿನ ಮಹಿಳೆ, ಹೋರಾಟಗಾರ್ತಿ, ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ, ಜನರನ್ನ ಒಗ್ಗೂಡಿಸಿದ್ದಾರೆ ಮತ್ತು ಒಳ್ಳೊಳ್ಳೆ ಕಾರ್ಯಗಳಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ. ಪ್ರಜಾಪ್ರಭುತ್ವದ ಹಕ್ಕುಗಳಿಗಾಗಿ ಅವರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದರು. ಅದರಲ್ಲಿ ಯಾವ ಸ್ವಾರ್ಥವೂ ಕೂಡ ಇರಲಿಲ್ಲ. ಇದರಿಂದ ನನಗೇನೋ ಒಂದು ಸಿಗುತ್ತೆ ಅನ್ನುವಂತಹ ವಿಶ್ವಾಸವೂ ಆಸೆಯೂ ಕೂಡ ಇರಲಿಲ್ಲ. ನ್ಯಾಯಯುತ ಶಾಂತಿ ಪರಿವರ್ತನೆಗಾಗಿ ಅವರು ಹೋರಾಟವನ್ನು ನಡೆಸಿದ್ದಾರೆ ಮರಿಯಾ ಮಚಾಡೋ ಅವರು. ನ್ಯಾಯಯುತ ಶಾಂತಿ ಪರಿವರ್ತನೆಗಾಗಿ ಪ್ರಶಸ್ತಿಗೋಸ್ಕರ ಮಾಡೋರು ಬೇರೆ, ಟ್ರಂಪ್ ಅಂತವರು. ಆದರೆ ಜನಕ್ಕೆ ಇದರಿಂದ ಏನೋ ಅನುಕೂಲ ಆಗಬೇಕು, ಸರ್ವಾಧಿಕಾರಿ ಧೋರಣೆಯನ್ನ ಹಿಮ್ಮೆಟ್ಟಿಸಬೇಕು ಅನ್ನುವಂತಹ ಏಕೈಕ ಗುರಿಯೊಂದಿಗೆ ಹೋರಾಟ ನಡೆಸಿದಂತಹ ಮರಿಯಾ ಮಚಾಡೋ ಅವರು ಇವತ್ತು ನೋಬೆಲ್ ಶಾಂತಿ ಪಾರಿತೋಷಕ್ಕೆ ಅರ್ಹರಾಗಿದ್ದಾರೆ. ಸರ್ವಾಧಿಕಾರಿ ಧೋರಣೆಯ ವಿರುದ್ಧವಾಗಿ ಅವರ ಹೋರಾಟಗಳಾಗಿದ್ವು. ಹೋರಾಟಗಾರ್ತಿಯನ್ನ ಉಕ್ಕಿನ ಮಹಿಳೆ ಅಂತಲೂ ಕೂಡ ಕರೀತಾ ಇದ್ರು ಜನ. ವೆನೆಜುವೆಲಾದ ಹೋರಾಟಗಾರ್ತಿಯಾಗಿರ್ತಕ್ಕಂತಹ ಮರಿಯಾ ಮಚಾಡೋ ಅವರಿಗೆ ಈ ಬಾರಿಯ ಪ್ರಶಸ್ತಿ ಲಭಿಸಿರುವುದು ಒಂದು ಕಡೆಯಲ್ಲಿ ಒಬ್ಬ ಹೋರಾಟಗಾರ್ತಿ ಹೆಣ್ಣು ಮಗಳಿಗೆ ಸಿಕ್ಕಿರ್ತಕ್ಕಂತಹ ಪ್ರಶಸ್ತಿ ಅನ್ನೋದು ಖುಷಿ ಆದರೆ ಮಗದೊಂದು ಕಡೆಯಲ್ಲಿ ಟ್ರಂಪ್ಗೆ ನಿರಾಸೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಹಲವಾರು ವಿಚಾರಗಳನ್ನ ಇಲ್ಲಿ ಟ್ರಂಪ್ ಪದೇ ಪದೇ ಉಲ್ಲೇಖ ಮಾಡ್ತಾ ಇದ್ರು. 8 ಯುದ್ಧಗಳನ್ನ ನಿಲ್ಲಿಸಿದ್ದೀನಿ, ಒಬಾಮಾಗಿಂತಲೂ ನಾನೇನು ಕಮ್ಮಿ, ಯಾವುದಕ್ಕೂ ಯೋಗ್ಯ ಇಲ್ಲದವನಿಗೆ ಕೊಟ್ಟಿದ್ರು ಈ ಒಂದು ನೋಬೆಲ್ ಶಾಂತಿ ಪ್ರಶಸ್ತಿಯನ್ನ ಅಂತೆಲ್ಲ ಟೀಕೆಯನ್ನ ಬಹಿರಂಗವಾಗಿಯೇ ಮಾಡಿದ್ರು. ಹಲವು ದೇಶಗಳ ದುಂಬಾಲು ಬಿದ್ದಿದ್ರು. ಕಡೆಗೂ ಅವರಿಗೆ ಮುಖಭಂಗ ಆಗಿದೆ. ಏನು ರೀಸನ್ಸ್ ಇರ್ಬೋದು? ನೋಡಿ, ನೊಬೆಲ್ ಶಾಂತಿ ಪುರಸ್ಕಾರ ಅನ್ನುವಂಥದ್ದು ಜಾಗತಿಕ ಮಟ್ಟದಲ್ಲಿ ಶಾಂತಿಯನ್ನ ಕಾಪಾಡುವಂಥ ದೃಷ್ಟಿಯಿಂದ ಮತ್ತೆ ಯಾವುದಾದ್ರೂ ಒಂದು ದೇಶದಲ್ಲಿ ಜನರ ಒಳಿತಿಗಾಗಿ, ಜನರ ಶಾಂತಿಗಾಗಿ ಹೋರಾಟವನ್ನು ಮಾಡುವಂತಹ ವ್ಯಕ್ತಿಯನ್ನ ಗುರುತಿಸಿ ಅವರಿಗೆ ಈ ಒಂದು ಪುರಸ್ಕಾರವನ್ನು ಕೊಡುವಂಥ ಕೆಲಸವನ್ನ ಮಾಡಲಾಗುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಬಾರಿ ಈ ಒಂದು ನೊಬೆಲ್ ಶಾಂತಿ ಪುರಸ್ಕಾರ ಏನಿದೆ ಅದು ನನಗೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. 8 ಯುದ್ಧಗಳನ್ನ ನಾನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. 2 ಪರಮಾಣು ದೇಶಗಳ ಯುದ್ಧವನ್ನ ಕೂಡ ನಾನು ನಿಲ್ಲಿಸಿದ್ದೀನಿ. ಅಂದ್ರೆ ಭಾರತ ಮತ್ತೆ ಪಾಕಿಸ್ತಾನದ ಯುದ್ಧವನ್ನ ಕೂಡ ನಾನು ನಿಲ್ಲಿಸಿದ್ದೀನಿ. ಇದಕ್ಕಿಂತ ದೊಡ್ಡ ಶಾಂತಿ ದೂತನಾಗಿ ಮಾಡಬೇಕಾಗಿರುವಂತ ಕೆಲಸ ಮತ್ತೇನಿದೆ? 2 ದೊಡ್ಡ ಅಪಾಯಕಾರಿ ದೇಶಗಳು ಹೊಡೆದಾಡಬೇಕಾದಂತ ಸಂದರ್ಭದಲ್ಲಿ ನೂರಾರು ಜನರು ಸಾವನ್ನಪ್ಪಬಹುದಾದಂತ ಸಾಧ್ಯತೆಗಳಿದ್ದಂತ ಸಂದರ್ಭದಲ್ಲಿ ನಾನು ಅಲ್ಲಿ ಶಾಂತಿ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡಿದ್ದೀನಿ. ಆಲ್ರೆಡಿ ಇಸ್ರೇಲ್ ಮತ್ತೆ ಗಾಜಾದ ನಡುವೆ ಕೂಡ ಶಾಂತಿ ಸ್ಥಾಪನೆಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ಯುಕ್ರೇನ್ ಮತ್ತೆ ರಷ್ಯಾದ ನಡುವೆ ಕೂಡ ಮಾತುಕತೆಗಳು ನಡೀತಾ ಇದ್ದಾವೆ. ಈ ರೀತಿಯಾಗಿ ಸಾಕಷ್ಟು ಯುದ್ಧಗಳನ್ನು ನಾನು ನಿಲ್ಲಿಸಿದ್ದೀನಿ ನನ್ನ ಅವಧಿಯಲ್ಲಿ. ಸೊ ಜಾಗತಿಕವಾಗಿ ಶಾಂತಿಯನ್ನು ಕಾಪಾಡುವಂತಹ ದೃಷ್ಟಿಯಿಂದ ನಾನು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಇದಕ್ಕಿಂತ ಹೆಚ್ಚಿನ ಕೆಲಸಗಳನ್ನು ಯಾರು ಮಾಡ್ತಾರೆ? ಹೀಗಾಗಿ ನಾನು ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಅರ್ಹ ವ್ಯಕ್ತಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಸೊ ಹೀಗಾಗಿ ಈ ಬಾರಿ ಅವರು ಕೂಡ ಒಂದು ರೀತಿ ಟಾಪ್ ಪ್ರತಿಸ್ಪರ್ಧಿಯಾಗಿ ಕೂಡ ಕಾಣಿಸ್ಕೊಳ್ತಾ ಇದ್ರು. ಯಾರಿಗೆ ಈ ಬಾರಿ ಸಿಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಆದರೆ ಈ ಒಂದು ನೊಬೆಲ್ ಶಾಂತಿ ಪುರಸ್ಕಾರ ನೀಡುವಂತಹ ಆಯ್ಕೆ ಸಮಿತಿ ಏನಿದೆ ಅದು ಪ್ಯೂರ್ಲಿ ಜನರಿಗೋಸ್ಕರ ಯಾರು ಹೋರಾಟವನ್ನ ಮಾಡಿದ್ದಾರೆ, ಸೋಷಿಯಲ್ ಕಾಸ್ಗೋಸ್ಕರ ಯಾರು ಹೋರಾಟವನ್ನ ಮಾಡಿದ್ದಾರೆ ಮತ್ತೆ ಪ್ರಶಸ್ತಿಯ ಯಾವುದೇ ಅಪೇಕ್ಷೆಗಳಿಲ್ಲದೆ ಕೆಲಸವನ್ನ ಮಾಡಿದ್ದಾರೆ ಅವರಿಗೆ ಆಯ್ಕೆ ಮಾಡುವಂತಹ ಕೆಲಸವನ್ನ ಈಗ ಆಯ್ಕೆ ಸಮಿತಿ ಮಾಡಿರುವಂಥದ್ದು. ನೋಡಿ, ಡೊನಾಲ್ಡ್ ಟ್ರಂಪ್ ಏನೇ ಒಂದಿಷ್ಟು ಯುದ್ಧಗಳನ್ನು ನಿಲ್ಲಿಸುವಂತ ಕೆಲಸವನ್ನ ಜಗತ್ತಿನ ಪ್ರಭಾವಿ ದೇಶ ಆಗಿ ಮಾಡಿರಬಹುದು, ಜಗತ್ತಿನ ಪ್ರಭಾವಿ ದೇಶದ ಅಧ್ಯಕ್ಷನಾಗಿ ಮಾಡಿರಬಹುದು. ಆದರೆ ಈ ಒಂದು ಶಾಂತಿ ಪುರಸ್ಕಾರವನ್ನ ಕೇಳುವಂಥದ್ದು ಸೂಕ್ತವಾಗಿರಲಿಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. ಆಯ್ಕೆ ಸಮಿತಿ ಅಥವಾ ಬೇರೆ ಬೇರೆ ದೇಶಗಳು ರೆಫರ್ ಮಾಡಿ ಈ ಒಂದು ಪುರಸ್ಕಾರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕಿದ್ರೆ ಆಗ ವಿಚಾರ ಬೇರೆ ಆಗಿರ್ತಿತ್ತು. ಆದರೆ ತಮ್ಮದೇ ದೇಶದ ಒಬ್ಬ ಪ್ರತಿನಿಧಿಯನ್ನ ಹೀಯಾಳಿಸಿ ಅವರನ್ನ ಹಂಗಿಸಿ ಅವರಿಗೆ
ಅವ್ರಿಗಿಂತ ನಾನೇನು ಕಡಿಮೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡುವಂಥದ್ದು, ಅಥವಾ ನನಗೆ ಪುರಸ್ಕಾರವನ್ನು ಕೊಡದೇ ಇದ್ರೆ ಇಡೀ ಅಮೆರಿಕದ ಜನರನ್ನ ಅವಮಾನ ಮಾಡದಂತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ಕೊಳ್ಳುವಂಥದ್ದು. ಮತ್ತೆ ಒಂದು ಕಡೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧಗಳನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡಿದರೂ ಕೂಡ ಅದು ಜಗತ್ತಿನ ಮೇಲೆ ಯಾವ ರೀತಿಯಾದಂಥ ಪರಿಣಾಮಗಳು ಬೀರಿದೆ ಅನ್ನುವಂಥದ್ದು. ನೋಡಿ, ಅವ್ರು ಎಲ್ಲೇ ಹೋದ್ರೂ ಕೂಡ ಭಾರತ ಮತ್ತೆ ಪಾಕಿಸ್ತಾನದ ವಿಚಾರಗಳನ್ನ ಮುಂದಿಟ್ಕೊಂಡು ತಮ್ಮ ವಾದವನ್ನ ಮಂಡಿಸ್ತಾ ಇದ್ರು. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ, ಭಾರತ ಹೇಳುವಂಥದ್ದು ಪಾಕಿಸ್ತಾನ ಮಂಡಿಯೂರಿ ಬಂದ ಬಳಿಕ ನಾವು ಯುದ್ಧ ವಿರಾಮವನ್ನ ಘೋಷಿಸಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ. ಆದ್ರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳುವಂಥದ್ದು ನಾನೇ ಈ ಯುದ್ಧವನ್ನ ನಿಲ್ಲಿಸಿದ್ದೇನೆ ಅನ್ನುವಂಥ ನಿಟ್ಟಿನಲ್ಲಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಸ್ಪಷ್ಟತೆಗಳಿಲ್ಲ. ಇನ್ನೂ ಕೂಡ ಗಾಜಾ ಮತ್ತೆ ಇಸ್ರೇಲ್ನ ಸಮಸ್ಯೆಗಳು ನಡೀತಾ ಇದೆ, ಯುಕ್ರೇನ್ ಮತ್ತೆ ರಷ್ಯಾದ ಯುದ್ಧಗಳು ಕೂಡ ಮುಂದುವರೆದಿದ್ದಾವೆ. ಇನ್ನೂ ಕೂಡ ಯಾವುದೇ ಒಂದು ಸ್ಪಷ್ಟ ಚಿತ್ರಣ ಸಿಗದೇ ಇರುವಂತಹ ಕಾರಣಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನ ಈ ವರ್ಷ ಬಹುಶಃ ಅವರಿಗೆ ಕೊಟ್ಟಿಲ್ಲ. ಬಹುಶಃ ಮುಂದಿನ ಹಂತದಲ್ಲಿ ಈ ಎರಡು ಯುದ್ಧಗಳನ್ನ ಮುಗಿದ ಬಳಿಕವೂ ಕೂಡ ಅವರನ್ನ ಪರಿಗಣಿಸುವಂತ ಸಾಧ್ಯತೆಗಳನ್ನ ಕೂಡ ತಳ್ಳಿ ಹಾಕುವಂತಿಲ್ಲ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.